ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್. ಓವರ್ ಟು ಯು ಸರ್. ಒಂದು 2 ನಿಮಿಷ ಮಾಸ್ಟರ್ಸ್ ಸರ್ ಜಾಯಿನ್ ಆಗ್ತದೆ. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಮಂಡಲ ಧ್ಯಾನಕ್ಕೆ 8 ದಿನಗಳಿಂದ ಸತತವಾಗಿ 4 ಗಂಟೆಯ ಒಳಗೇನೆ ರೆಡಿಯಾಗಿ ನೀವು ಜಾಯಿನ್ ಆಗ್ತಾ ಇದ್ದೀರಿ ಅಂದ್ರೆ ಇದು ನಿಮ್ಮೊಳಗಿನ ತಯಾರಿ, ರೆಡಿನೆಸ್ ತೋರಿಸ್ತಾ ಇದೆ. ನೀವು ಎಷ್ಟು ಸಿದ್ಧವಾಗಿದ್ದೀರಿ ಅನ್ನೋದನ್ನ ತೋರಿಸ್ತಾ ಇದೆ. ಮಾಸ್ಟರ್ಸ್ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಧ್ಯಾನ ಮುದ್ರೆಯನ್ನು ಸುಖಾಸನದಲ್ಲಿ ಕೈ ಬೆರಳು ಒಂದ್ರೊಳಗೊಂದು ಕನ್ನಡಕ ಎದುರು ತೆಗೆದಿಟ್ಟು ಹಾಯಾಗಿ ಕಣ್ಮುಚ್ಚಿ ಆಲಿಸಿ. ಪ್ರಕೃತಿಯ ನಾದವನ್ನ ಆಲಿಸಿ. ಅದು ನಮ್ಮೊಳಗಿನ ನಾದವೇ ಆಗಿದೆ. ಸಹಜ ಶ್ವಾಸಾನುಸಂಧಾನ, ತಂಪು ಬಿಸಿ ಉಸಿರಿನೊಂದಿಗೆ, ಮಂದವಾದ ಉಸಿರಿನೊಂದಿಗೆ ಮಾಸ್ಟರ್ಸ್, ನಾವೆಲ್ಲರೂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದಾದ ಒಂದು ಅದ್ಭುತ ಸ್ಥಳದಲ್ಲಿ ಮಂಡಲಾಕಾರವಾಗಿ ಜ್ಯೋತಿ ಸ್ವರೂಪದಲ್ಲಿ ನಾವು ಧ್ಯಾನಸ್ಥರಾಗಿದ್ದೀವಿ. ನಮ್ಮ ಮಧ್ಯೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ವಿರಾಜಮಾನರಾಗಿದ್ದಾರೆ. ಪರಂಜ್ಯೋತಿ ಸ್ವರೂಪದಲ್ಲಿ, ಪರಮ ಪ್ರಕಾಶ ಸ್ವರೂಪದಲ್ಲಿ ನಮ್ಮನ್ನೆಲ್ಲ ಆ ಪರಂಜ್ಯೋತಿ ಆವರಿಸಿಕೊಂಡಿದೆ. ನಾವು ಪರಂಜ್ಯೋತಿಗಳೇ ಮಾಸ್ಟರ್ಸ್. ನಾವು ಮಹಾ ಅದೃಷ್ಟವಂತರು ಮಾಸ್ಟರ್ಸ್. ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಬದಿಗಿರಿಸಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಧ್ಯೇಯವನ್ನೇ ನಮ್ಮ ಧ್ಯೇಯವನ್ನಾಗಿಸಿಕೊಂಡು ನೂರಕ್ಕೆ ನೂರು ಆ ಮಹಾನ್ ಕಾರ್ಯಕ್ಕೆ ಕಂಕಣಬದ್ಧರಾದಂತ ನಾವೆಲ್ಲರೂ ಒಂದು ಸಮಶ್ರುತಿಯಲ್ಲಿ ಇದ್ದಿದ್ದೇವೆ ಮಾಸ್ಟರ್ಸ್. ಸಮಶ್ರುತಿಯಲ್ಲಿ ಇದ್ದೇವೆ. ಒಂದೇ ಫ್ರೀಕ್ವೆನ್ಸಿ. ಅದು ಯಾರ ಫ್ರೀಕ್ವೆನ್ಸಿ? ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಫ್ರೀಕ್ವೆನ್ಸಿ. ನೋಡಿ, ನಮ್ಮದೆಲ್ಲ ವೈಯಕ್ತಿಕತೆಯನ್ನು ಬಿಟ್ಟು ದಾಟಿ ಆ ಪರಮ ಗುರುವಿನ ಪರಮ ಗುರಿಗೆ ನಾವು ಅಂಕಿತ ಆಗಿ ಇದೆ. ನಾವು ಸಮಶ್ರುತಿಗೊಂಡಿರುವ ಸ್ಥಿತಿ. ನಮ್ಮ ಹೆಸರು, ಕುಲ, ಗೋತ್ರ, ನಮ್ಮ ಜೆಂಡರ್, ನಮ್ಮ ಲಿಂಗ, ಸ್ತ್ರೀ ಪುರುಷ ಇದ್ಯಾವುದು ನಮ್ಮ ಲೆಕ್ಕಕ್ಕಿಲ್ಲ ಮಾಸ್ಟರ್ಸ್. ನಾವು ಕೇವಲ ಜ್ಯೋತಿ ಸ್ವರೂಪ.
ಈಗ ನಾವು ಪರಂಜ್ಯೋತಿ ಸ್ವರೂಪ. ಭೂಮಂಡಲದಲ್ಲಿ ನಡೆಯುತ್ತಿರುವ ಈ ಮಹಾನ್ ಪರ್ವಕಾಲದಲ್ಲಿ, ಮಹಾನ್ ಬದಲಾವಣೆಯ ಸ್ಥಿತಿಯಲ್ಲಿ ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳೊಂದಿಗಿನ ಶಕ್ತಿ ಸಾಲುತ್ತೋ ಇಲ್ಲವೋ, ಆ ಕಾರಣದಿಂದ ಅದನ್ನ ಪಕ್ಕಕ್ಕಿಟ್ಟು ನಮ್ಮನ್ನ ನಾವು ಮಹಾಪರಿಶೂನ್ಯಗೊಳಿಸಿಕೊಂಡು ಆ ಮಹಾಪರಿಶೂನ್ಯ ಸ್ಥಿತಿಯಲ್ಲಿ ಇರುವಂತಹ ಪರಮ ಚೈತನ್ಯವನ್ನ ನಮ್ಮೊಳಗೆ ನಾವು ಸ್ವೀಕರಿಸಿದ್ದೀವಿ ಮಾಸ್ಟರ್ಸ್. ಈಗ ನಮ್ಮ ಧ್ಯಾನ ಸ್ಥಾಯಿಯು ಆ ಪರಂಜ್ಯೋತಿಯ ಸ್ಥಾಯಿಯೇ. ಒಂದು ಆಲೋಚನೆಗಳಿಲ್ಲದ ನಿರ್ವಿಕಲ್ಪ ನಿರ್ವಿಚಾರ ಸ್ಥಿತಿ, ಪರಮಶೂನ್ಯ ಸ್ಥಿತಿ. ಈ ಮಹಾನ್ ಆಯ್ಕೆಯನ್ನು ಮಾಡಿಕೊಂಡ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಆತ್ಮಪೂರ್ವಕ ಕೃತಜ್ಞತೆ. ಭೂಮಿ ಮೇಲೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಬಂದಿರೋದೇ ಒಂದು ಮಹಾ ಫ್ರೀಕ್ವೆನ್ಸಿಯನ್ನು ಸೃಷ್ಟಿಸಲು. ಅದು ಆ ಮಹಾ ಫ್ರೀಕ್ವೆನ್ಸಿಯಲ್ಲಿ ಪರಮ ಚೈತನ್ಯದೊಂದಿಗೆ ಒಂದಾಗಿರುವ ಸರ್ವಶ್ರೇಷ್ಠ ಫ್ರೀಕ್ವೆನ್ಸಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ನಮಗೆ ಮಿಕ್ಕಿದ್ದೇನು ಬೇಕಾಗಿಲ್ಲ, ನಿಸರ್ಗ ನೋಡ್ಕೊಳ್ಳುತ್ತೆ. ಕೇವಲ ಸಹಜ ಶ್ವಾಸದ ಮೇಲೆ. ಈ ನಿಮ್ಮ ಪರಮ ಧ್ಯೇಯ ಬಂದಿರುವಂತಹ ಸ್ಥಿತಿಯನ್ನ, ಪರಮ ಫ್ರೀಕ್ವೆನ್ಸಿ ಸ್ಥಾಯಿಯಲ್ಲಿ ಸಮಶ್ರುತಿಗೊಂಡಂತಹ ನಿಮ್ಮ ಈ ಅದ್ಭುತ ಧ್ಯಾನ ಪ್ರಕ್ರಿಯೆಯನ್ನ ಬೆರಗಾಗಿ ನೋಡ್ತಾ ಬ್ರಹ್ಮಾಂಡದ ಸಮಸ್ತ ಮಾಸ್ಟರ್ಸ್, ಬೆಳಕಿನ ಕಾರ್ಯಕರ್ತರೆಲ್ಲ ಸುತ್ತ ನಿಂತು ನೋಡ್ತಾ ಇರುವಂತ ಸ್ಥಿತಿ, ಅವರು ನಮ್ಮೊಂದಿಗೆ ಒಂದಾಗಿರುವ ಸ್ಥಿತಿ. ನಮ್ಮೆದುರಿಗೆ, ನಮ್ಮ ಮಧ್ಯೆ, ನಮ್ಮೊಳಗೆ ಆ ಪರಂಜ್ಯೋತಿ, ಬ್ರಹ್ಮಾಂಡದ ಸಮಸ್ತ ಮಾಸ್ಟರ್ಸ್, ಸಮಸ್ತ ಲೈಟ್ ವರ್ಕರ್ಸ್ ನಮ್ಮ ಹಿಂದೆ ಮಂಡಲಾಕಾರದಲ್ಲಿ ಅವರು ನಮ್ಮೊಂದಿಗೆ ಪರಮ ಚೈತನ್ಯ ಸ್ಥಿತಿಯೊಂದಿಗೆ, ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಧ್ಯಾನಕ್ಕೆ ಕುಳಿತ ಸ್ಥಿತಿ. ಅವರಿಗೂ ಒಂದು ಮಹದ ಅವಕಾಶ. ಭೌತಿಕ ಕಾಯದ ನಾವು ಈ ಪರಮಸ್ಥಾಯಿಯಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡಿರೋದ್ರಿಂದ ನಮ್ಮೊಂದಿಗೆ ಶ್ರುತಿಗೊಳ್ಳಲು, ಅವರು ಇಂಥ ಮಹಾ ಪ್ರಕಂಪನದ ಸ್ಥಾಯಿಯೊಂದಿಗೆ ಶ್ರುತಿಗೊಳ್ಳಲು ಅವರಿಗೂ ಒಂದು ಮಹಾ ಆನಂದ, ಮಹದಾನಂದ. ಒಂದಿಷ್ಟು ವೈಯಕ್ತಿಕ ಆಸೆ ಅಪೇಕ್ಷೆಗಳಿಲ್ಲದ ಈ ಅದ್ಭುತ ಸಮೂಹವನ್ನು ನೋಡೋದು ಒಂದು ಖುಷಿ.
ಏನೇನು ಅಪೇಕ್ಷೆ ಇಲ್ಲ, ಅನಾಸಕ್ತ ನಿರಪೇಕ್ಷ ಸ್ಥಿತಿಯ ನಿರ್ಮಲ ಸ್ಥಿತಿ, ನಿಶ್ಚಲ ಸ್ಥಿತಿ. ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. आत्मविद्या जय जय हो, ब्रह्म विद्या जय जय हो. आत्मविद्या जय जय हो, ब्रह्म विद्या जय जय हो. आत्मविद्या जय जय हो, ब्रह्म विद्या जय जय हो. आत्मविद्या जय जय हो, ब्रह्म विद्या जय जय हो. आनंद विद्या जय जय हो, आरोग्य विद्या जय जय हो. आनंद विद्या जय जय हो, आरोग्य विद्या जय जय हो. निर्वाण विद्या जय जय हो, भाग्य विद्या जय जय हो. आनंद विद्या जय जय हो, आरोग्य विद्या जय जय हो. आनंद विद्या जय जय हो, आरोग्य विद्या जय जय हो. निर्वाण विद्या जय जय हो, भाग्य विद्या जय जय हो. श्वास विद्या जय जय हो, फिर श्वास विद्या जय जय हो. ज्ञान विद्या जय जय हो, दिव्य ज्ञान विद्या जय जय हो. जय हो जय हो जय हो जय हो. संकल्प शक्ति जय जय हो, इच्छा शक्ति जय जय हो. संकल्प शक्ति जय जय हो, इच्छा शक्ति जय जय हो. संकल्प शक्ति जय जय हो, इच्छा शक्ति जय जय हो. संकल्प शक्ति जय जय हो, इच्छा शक्ति जय जय हो.
ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो प्राण शक्ति जय जय हो दिव्य प्राण शक्ति जय जय हो पिरामिड शक्ति जय जय हो दिव्य पिरामिड शक्ति जय जय हो जय हो जय हो जय हो जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो मैत्री करुणा जय जय हो दिव्य मैत्री करुणा जय जय हो समता शांति जय जय हो दिव्य समता शांति जय जय हो जय हो जय हो जय हो जय हो चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय
कपोलोक जय जय हो सत्यलोक जय जय हो कपोलोक जय जय हो सत्यलोक जय जय हो ज्ञानलोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लाओ सुचुवांस जय जय हो येसु मोहम्मद जय जय हो लाओ सुचुवांस जय जय हो मार्प मिलाज प जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिव्य ओशो रंपा जय जय हो ओशो रंपा जय जय हो दिव्य ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय जय हो जय हो जय हो जय हो जय हो जय जय हो ಕೊನೆಯ 1 ನಿಮಿಷ ಮಾಸ್ಟರ್ಸ್. ಹತ್ತು ಸೆಕೆಂಡುಗಳು. ಹತ್ತು ಸೆಕೆಂಡುಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ನಿಮ್ಮ ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಓವರ್ ಟು ಯು ಸರ್. Thank you. Thank you. Thank you so much, Masters.
ಖಂಡ 2 ಗಂಟೆಗಳ ಕಾಲ ಧ್ಯಾನದಲ್ಲಿ ಇಂದು 7ನೇ ದಿನ. ಈಗಾಗಲೇ ನಿಮ್ಮಲ್ಲಿ ಮಾಸ್ಟರ್ಸ್ ಸಾಕಷ್ಟು ಬದಲಾವಣೆಗಳು ಬಂದಿವೆ. ಅದನ್ನ ನೀವೆಷ್ಟು ಸೂಕ್ಷ್ಮ ರೀತಿಯಿಂದ ಗಮನಿಸ್ತಿರೋ ಅಷ್ಟು ನಿಮ್ಮ ಗಮನಕ್ಕೆ ಅವು ಬರುತ್ತವೆ. ಆಗಿರೋ ಬದಲಾವಣೆಗಳನ್ನ ಎಲ್ಲರೂ ಹಂಚಿಕೊಳ್ಳೋಣ ಶನಿವಾರ ದಿನ. ಈಗ ಸುಮ್ಮನೆ ಅದನ್ನ ಅನುಭವಿಸ್ತಾ ಸಾಕಿ, ಮುಂದೆ ಹಾಗೆ ಅಧಿಗಮಿಸ್ತಾ ಸಾಕಿ, ಮುಂದೆ ಹೋಗಿ. ಎಸ್ ಮಾಸ್ಟರ್ಸ್, ಸಮಶ್ರುತಿ 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 ಅಂತ ಹೇಳ್ತಾ ಇದ್ದೀವಿ. ಇದೇನಿದು ಸಮಶ್ರುತಿ? ಮಾಸ್ಟರ್ಸ್, ಎಲ್ಲರೂ 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರೆ ಅವರ ಉತ್ತರ ಪತ್ರಿಕೆಗಳು ಹೇಗಿರ್ಬೋದು? ಒಬ್ಬ ಟೀಚರ್ ಆಗಿ ಇದನ್ನ ಸುಮ್ಮನೆ ಇಮ್ಯಾಜಿನ್ ಮಾಡು. ಎಲ್ಲಾ ವಿದ್ಯಾರ್ಥಿಗಳು 100ಕ್ಕೆ 100 ಮಾರ್ಕ್ಸ್, ಅವರ ಉತ್ತರ ಪತ್ರಿಕೆಗಳು ಹೇಗೆ? ಇನ್ನು ನಾರ್ಮಲ್ ಆಗಿ ಒಬ್ರು ಪಾಸು ಫೇಲು ಇಷ್ಟು ಪರ್ಸೆಂಟು ಅಷ್ಟು ಪರ್ಸೆಂಟು ಅಂತ ತಗೊಂಡಿರುವಂತ ಪೇಪರ್ ಹೇಗಿರು? ಈಗ 100ಕ್ಕೆ 100 ಮಾರ್ಕ್ಸ್ ತಗೊಂಡಂತ ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲೂ ಎಕ್ಯುರಸಿ ಇರುತ್ತೆ. ಒಂದಂಕವು ಕಟ್ ಮಾಡೋದಕ್ಕೆ ಎಲ್ಲಿ ಚಾನ್ಸ್ ಇರೋದಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ. ಅಂತ ಪತ್ರಿಕೆಗಳನ್ನ ಹಲವು ಸಲ ಮತ್ತೆ ಮತ್ತೆ ಚೆಕ್ ಮಾಡೋದು. ಅಂತ ಪತ್ರಿಕೆಗಳನ್ನ ಒಬ್ರು ಬಿಟ್ಟು ಮತ್ತೊಬ್ರು ಚೆಕ್ ಮಾಡ್ತಾರೆ, ಅದನ್ನ ದಾಟಿ ಮತ್ತೊಬ್ರು ಚೆಕ್ ಮಾಡ್ತಾರೆ. ಅವು ವಿಶೇಷ ಪತ್ರಿಕೆ, ಒಬ್ಬರೇ ಚೆಕ್ ಮಾಡೋದಿಲ್ಲ. ಅದನ್ನ ಚೆಕ್ ಮಾಡೋರೇ ಮೊದಲು 2, 3, 4 ಸಲ ಚೆಕ್, ಎಲ್ಲಿ ಕಟ್ ಮಾಡ್ಬೇಕು ಅಂತ ಹುಡುಕ್ತಾರೆ. ಎಲ್ಲಿ ಕಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂದಾಗ ಅವಾಗ ಹೇಳ್ತಾರೆ ಇದನ್ನ ಎಲ್ಲಿ ಕಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಮತ್ತೊಬ್ರ ಕಡೆ ಕೊಡ್ತಾರೆ. ಆ ಪತ್ರಿಕೆಗಳು ಎಷ್ಟು ಅದ್ಭುತವಾಗಿರ್ಬೋದು. ಈಗ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಇದ್ದಾರೆ. ಇದೊಂದು ಟೀಮು, ನಮಗೆ ಏನು ಬೇಕಾಗಿಲ್ಲ, ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ ನಮ್ಗೆ ಅನ್ನುವಂತ ಅದ್ಭುತ ಸ್ಥಾಯಿ. ನನಗದು ಬೇಕು, ಇದು ಬೇಕು, ಅದು ಅದು ಇದು ಇದು ಅದು ಅಂತ ಏನೇನೋ ಧ್ಯಾನದಲ್ಲಿ ತೊಡಗಿಲ್ಲ. ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು, ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು, ಹಾಗೆ ಮಾಡು, ಹೀಗ್ ಮಾಡು. ಏನು ಇಲ್ಲ. ಏನಿದೆ ಒಂದೇ, ನಾನು 100ಕ್ಕೆ 100 ಆ ಪರಮ ಸ್ಥಾಯಿಯಲ್ಲಿ, ಪರಂಜ್ಯೋತಿ ಸ್ಥಾಯಿಯಲ್ಲಿ ನಾನು ಶ್ರುತಿಗೊಳ್ಳಬೇಕು. ಇದೊಂದೇ ನಮ್ಮ ಲೈನ್, ಟಾರ್ಗೆಟ್ ಲೈನ್. ಇದೊಂದೇ. ಊಹೆ ಮಾಡ್ಕೊಳ್ಳಿ ಮಾಸ್ಟರ್ಸ್, ಒಂದು ವೃತ್ತ ಇದೆ. ಇದನ್ನ ನಿಮ್ಗೆ ಕಂಪ್ಯೂಟರ್ ಚಿತ್ರದಲ್ಲಿಯೂ ತೋರಿಸ್ತೀನಿ. ಒಂದು ವೃತ್ತ ಇದೆ, ಅದರಲ್ಲಿ ಎಷ್ಟೋ ಬಾಣಗಳಿವೆ. ಉದಾಹರಣೆಗೆ ಈಗ ನಾವಿರುವಂತ ಇಷ್ಟೇ 106 ಬಾಣಗಳು ಅಂತ ಇಟ್ಕೊ. ಇದು ಮುಂದಿನ ಹಂತಕ್ಕೆ ಒಂದು 1000 ಮಟ್ಟದಲ್ಲಿ ಬರುತ್ತೆ ಅಷ್ಟೇ. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ. ಆ ವೃತ್ತದಲ್ಲಿ 106, ಇಲ್ಲಿ ಒಂದು ಕೇಂದ್ರ ಬಿಂದು ಇದೆ ವೃತ್ತಕ್ಕೆ. ಓಕೆ, ಆ ವೃತ್ತದಲ್ಲಿ 106 ಬಾಣಗಳು, ದಿಕ್ಕಿಗೊಂದು ಬಾಣಗಳಿದ್ರೆ ಆ ವೃತ್ತ ಹೇಗೆ ಕಾಣ? ಒಂದಕ್ಕೊಂದು ಬಾಣಗಳು ಕಟ್ ಮಾಡ್ಕೊಳ್ತಾ ಇರ್ತವೆ. ಇದು ಇದನ್ನು ಕಟ್ ಮಾಡುತ್ತೆ, ಅದು ಇದನ್ನು ಕಟ್ ಮಾಡುತ್ತೆ, ಅದು ಇದನ್ನು ಕಟ್. ಇಡೀ ವೃತ್ತ ತುಂಬೆಲ್ಲ ಚಲ್ಲಾಪಿಲ್ಲಿಯಾದ ಬಾಣಗಳು, ಒಂದನ್ನೊಂದು ಕಟ್ ಮಾಡುವಂತ ಬಾಣ. ನಾವೆಂತ ಸೊಸೈಟಿನಲ್ಲಿ ಜೀವಿಸ್ತಾ ಇದ್ದೀವಿ ಅಂದ್ರೆ ಮಾಸ್ಟರ್ಸ್, ಇದಕ್ಕೆ ಕೇವಾಸ್ ಅಂತ ಕರೀತೀವಿ. ಅಂದ್ರೆ ಛಿದ್ರಗೊಂಡ ಮನಸ್ಥಿತಿಯ ಸೊಸೈಟಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾರಿಗೂ ಏಕತ್ವ ಇಲ್ಲ.
ಎಲ್ಲರದು ಏನೋ ಸ್ವಾರ್ಥ ಕೇಂದ್ರ ಒಂದೇ, ಅದು ಇನ್ನೊಬ್ಬರನ್ನ ಯಾರನ್ನ ಕಟ್ ಮಾಡಿದ್ರು ಅವ್ರಿಗೆ ಚಿಂತೆ, ತಮ್ದೊಂದೇ ಚಿಂತೆ. ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದೀವಿ, ನಮ್ಮೆಲ್ಲರಿಗೂ ಒಂದೇ ಕಾನೂನು, ಒಂದೇ ಗುರಿ, ಒಂದೇ ಸ್ಥಿತಿ, ಒಂದೇ ಪರಮಸ್ಥಿತಿ ಅನ್ನೋದು ಪ್ರಜ್ಞೆ ಇಲ್ಲದೆ ಒಬ್ರಿಗೊಬ್ರು ಕಟ್ ಮಾಡ್ತಾ ಚಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರೋ ಬಾಣ ಲೆಕ್ಕಿಲ್ಲದ ಆಂಗಲ್ ಅಲ್ಲಿ ಕಟ್ ಮಾಡ್ತಾ ಇರುವಂತ ಸ್ಥಿತಿಗಳು ಒಂದಕ್ಕೊಂದು. ಅದೇ ಒಂದು ರಿದಮ್ ಅಲ್ಲಿ, ಒಂದು ಮ್ಯೂಸಿಕ್ ಅಲ್ಲಿ ನಿಮ್ಗೆ ಇದನ್ನ ತೋರಿಸ್ತೀನಿ. ಒಂದು ಪೇಪರ್ ಹಾಳೆ ಹಾಕಿದ್ರೆ, ಕಬ್ಬಿಣದ ಅದರನ್ನ ಚಲ್ಲಾಪಿಲ್ಲಿಯಾಗಿ ಹಾಕಿದ್ರೆ, ಒಂದೊಂದು ಮ್ಯೂಸಿಕ್ಗೆ ಒಂದೊಂದು ರೀತಿಯ ಅದು ಆಕಾರ ತಗೊಳುತ್ತೆ. ಒಂದೊಂದು ರಾಗಕ್ಕೆ ಒಂದೊಂದು ರೀತಿಯ ಆಕಾರ. ಸುಮ್ನೆ ಆ ಹಾಳೆಯನ್ನ ಆ ಮ್ಯೂಸಿಕ್ನ ಪ್ರಕಂಪನ ಹತ್ರ ಇಟ್ರೆ ಸಾಕು, ಅದು ಆಕಾರ ತಗೊಳುತ್ತೆ. ಆಕಾರ ಅಂದ್ರೆ ಪ್ರತಿಯೊಂದರಲ್ಲಿಯೂ ಚೈತನ್ಯ ಶಕ್ತಿ ಇದೆ, ಪ್ರಕಾಶ ಇದೆ, ಆ ಮಾತ್ ಬೇರೆ. ಆದ್ರೆ ಜೀವ ಅಂತ ಏನ್ ಕರಿತೀವೋ ಅದು ಇಲ್ಲದೆ, ಪ್ರಜ್ಞೆ ಇಲ್ಲದೆ ಅವು ಆಕಾರ ಹೇಗೆ ಪಡ್ಕೊಂಡು ಆ ಸಂಗೀತದ ಶ್ರುತಿಯೊಂದಿಗೆ, ಆ ಲಯದೊಂದಿಗೆ ಅವು ಶ್ರುತಿಗೊಂಡವು, ಅವು ಲಯ ಹೊಂದಿದವು. ಆ ಪ್ರಕಂಪನದೊಂದಿಗೆ ಹಾಳೆ ಅದರುತ್ತಲ್ಲ ಸಂಗೀತದ. ಈಗ ನೀವು ಮೊಬೈಲ್ ಹಿಡಿದ್ರೆ, ಆ ಸೌಂಡ್ ಬರುವಲ್ಲಿ ಹಿಡಿದ್ರೆ ಅದರುತ್ತೆ ನಿಮ್ಮ ಆ ಸ್ಪರ್ಶ. ಆ ಅದುರುವ ಸ್ಥಿತಿ ಇದೆಯಲ್ಲ, ಅದು ಒಂದು ಅದ್ಭುತವಾದ ಪ್ರಕಂಪನ ಸ್ಥಿತಿ. ಆ ಸ್ಥಿತಿಯಲ್ಲಿ ಅವೆಲ್ಲ ಒಂದು ಮಾಡೆಲ್ ಅಲ್ಲಿ ಹಾಗೆ ಈ ಬಾಣಗಳಲ್ಲಿ ಈ 2 ಗಂಟೆಯ ಧ್ಯಾನ ಸ್ಥಿತಿಯಲ್ಲಿ ಮತ್ತು ಏಕೈಕ ಸಂಕಲ್ಪ, ಏಕೈಕ ಒಂದು ಥಾಟ್, ಮಿಕ್ಕ ಯಾವ ಥಾಟ್ಗಳು ಇಲ್ಲದಂತ ಸ್ಥಿತಿಯಲ್ಲಿ ಇವೆಲ್ಲ ಬಾಣಗಳೇನಾಗುತ್ತೆ ಮಾಸ್ಟರ್ಸ್, ಆ ಕೇಂದ್ರ ಬಿಂದುವಿನತ್ತ ಸಮಸ್ತ ಬಾಣಗಳು ಗುರಿಯಾಗುತ್ತವೆ. ಈಗ ಊಹೆ ಮಾಡ್ಕೊಳ್ಳಿ, ಒಂದು ವೃತ್ತ, ಒಂದು ಕೇಂದ್ರ ಬಿಂದು, ಸದ್ಯ ನೀವು 100 ಜನ ಇದ್ದೀರಿ, ಎಲ್ಲರೂ ಒಂದೇ ಗುರಿಯತ್ತ, ಎಲ್ಲರೂ ಒಂದೇ ಗುರಿಯತ್ತ. ಈಗ ಒಂದು ಗುರಿ ಇಟ್ಕೊಂಡು ರೌಂಡ್ ಅದರ ಕೇಂದ್ರ ಬಿಂದು ಇಟ್ಕೊಂಡು ಗುರಿ ಹೊಡಿತಾರೆ, ಎಲ್ಲ ಬಾಣಗಳು ಒಂದೇ ಗುರಿಗೆ ಬಂದ್ರೆ 360 ಆಂಗಲ್ ಅಲ್ಲಿ ಇಮ್ಯಾಜಿನ್ ಮಾಡಿ, ಎಲ್ಲವೂ ಒಂದೇ ಗುರಿಯತ್ತ. ಎಷ್ಟು ಅದ್ಭುತವಾದ, ಪರಮಾದ್ಭುತವಾದ ಶಕ್ತಿ ರಿಲೀಸ್ ಆಗ್ಬೋದು. ಒಂದು ಬಿಗ್ ಬ್ಯಾಂಗ್ ಥಿಯರಿಗೆನೆ ಇಷ್ಟು ಬ್ರಹ್ಮಾಂಡ ಸೃಷ್ಟಿ. ಒಂದು ಅಣು ವಿಸ್ಫೋಟಗೊಂಡ್ರೇನೆ, ಈಗ ಹಿರೋಶಿಮಾ ನಾಗಾಸಾಕಿ ಎಲ್ಲ ಕೇಳಿ, ಒಂದು ಅಣು ವಿಸ್ಫೋಟಗೊಂಡ್ರೆ ಎಲ್ಲವೂ ಒಂದು ಪರಮ ಅಣುವಿನತ್ತ, ಪರಮ ಕೇಂದ್ರದತ್ತ ಬಂದ್ರೆ ಎಂತ ಶಕ್ತಿ, ಎಂತ ಚೈತನ್ಯ ಶಕ್ತಿ ರಿಲೀಸ್ ಆಗುತ್ತೆ. ಇಮ್ಯಾಜಿನ್. ಸಮಶ್ರುತಿ ಅಂತ ಕರೀತಾರೆ. ಈಗ ಇಷ್ಟೇ ಜನ ಸಿಂಗಲ್ ಥಾಟ್. ಈಗ ಒಂದು ಬ್ರಿಡ್ಜ್ ಇದೆ, ಅದರ ಹೆಸರು ಓಶೋ ಅವರು ಇದನ್ನ ಕ್ಲಿಯರ್ ಆಗಿ ಎಕ್ಸಾಂಪಲ್. ಮಿಲಿಟರಿ ಅವರು ಇದನ್ನ ಅನುಸರಿಸ್ತಾರೆ. ಮಿಲಿಟರಿ ಅವರು ಎಲ್ಲಾ ಕಡೆ ಸಾಮಾನ್ಯವಾಗಿ ಲೆಫ್ಟ್ ರೈಟ್ ಒಂದೇ ಸೌಂಡ್, ಒಂದೇ ಹೆಜ್ಜೆ, ಒಂದೇ ಸ್ಥಿತಿಯಲ್ಲಿ ಹೋಗ್ತಾರೆ. ನೀವೀಗ ಜನವರಿ 26 ಪರೇಡ್ ನೋಡಿರ್ಬೋದು. ರಾಷ್ಟ್ರಪತಿ ಅವರ ಎದುರು ಇಡೀ ದೇಶದ ಸಮಸ್ತ ಶಕ್ತಿಯು ಹೇಗೆ ಸಮರ್ಪಿತಗೊಳ್ಳುತ್ತೆ. ಅದೇ ಮಿಲಿಟರಿ ಅವರು ಬ್ರಿಡ್ಜ್ ಬಂದಾಗ ಡಿಸ್ಪರ್ಸ್ ಅಂತ ಹೇಳ್ತಾರೆ. ಹೆಜ್ಜೆಗಳನ್ನ ಒಂದೇ ಶ್ರುತಿಯಲ್ಲಿ ಹಾಕೋದಿಲ್ಲ. ಹಾಕಿದಾಗ ಏನಾಗಿದೆ, ಒಂದು ಬ್ರಿಡ್ಜ್ ಹೆಸರು ಮರ್ತಿದೆ, ಅದು ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿತ್ತು. ಒಂದು ಮಿಲಿಟರಿ ತಂಡ ಲೆಫ್ಟ್ ರೈಟ್ ಅಂತ ಏಕಶ್ರುತಿಯಿಂದ, ಏಕಧ್ವನಿಯಿಂದ ಆ ಬ್ರಿಡ್ಜ್ ಮೇಲೆ ಹಾದುವಾಗ ಬ್ರಿಡ್ಜ್ ಕೊಲಾಪ್ಸ್ ಆಯ್ತು. ವಿಜ್ಞಾನಿಗಳೆಲ್ಲ ಅದನ್ನ ಅಧ್ಯಯನ ಮಾಡಿ, ಇದು ಇಷ್ಟು ಭಾರಕ್ಕೆ ಕೊಲಾಪ್ಸ್ ಆಗುವ ಸಂಭವವೇ ಇಲ್ಲದ ಗಟ್ಟಿ ಬ್ರಿಡ್ಜ್ ಹೇಗೆ ಆಯ್ತು ಅಂತ ಚೆಕ್ ಮಾಡಿದಾಗ ಆ ಸೌಂಡ್ ಫ್ರೀಕ್ವೆನ್ಸಿ, ವೈಬ್ರೇಷನ್, ಹೊಡೆತಕ್ಕೆ, ಏಕಕಾಲದ ಹೊಡೆತಕ್ಕೆ ಅದು ಕೊಲಾಪ್ಸ್ ಆಗಿದೆ. ಈಗ ನೀವು ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಊರಲ್ಲಿ, ಹಳ್ಳಿಯಲ್ಲಿ ನೋಡಿದ್ವಿ, ಒಂದು ಲೈಟ್ ಕಂಬ ಎತ್ತಬೇಕಾದ್ರೆ ಆ ಲೈನ್ಮೆನ್ಗಳು
ಒಂದ್ಸಲ ಎಲ್ಲರೂ ಸೇರಿ ಐಸಾ ಅಂತ ಕರೀತಾರೆ. ಮತ್ತೆ ಸ್ವಲ್ಪ ಬಿಟ್ಟು ಮತ್ತೆ ಐಸಾ ಅಂತ ಕರೀತಾರೆ. ಅಂದ್ರೆ ಎಸ್ ಸಿಂಕ್ರೊನೈಸ್. ಎಸ್ ಸರ್. ಆ ಸಿಂಕ್ರೊನೈಸೇಷನ್ಗೆ ಎಲ್ಲರೂ ಒಂದೇ ಸಲಕ್ಕೆ ಅವರೆಲ್ಲರೂ ತಮ್ ಪಾಡಿಗೆ ತಾವು ಜಗ್ಗಿದ್ರೆ ಆ ಲೈನ್ ಕಂಬ ಎದ್ ನಿಲ್ಲೋದಿಲ್ಲ ಅದು. ಅವರೆಲ್ಲರೂ ಏನ್ ಮಾಡ್ತಾರೆ, ಅದರಲ್ಲಿ ಒಬ್ಬನು ಒಂದು ಧ್ವನಿ ಶ್ರುತಿಯನ್ನ ಲಯಗೊಳಿಸಿ ಐಸಾ ಅಂತ ಕರೀತಾರೆ. ಆವಾಗ ಎಲ್ಲರೂ ಒಂದೇ ಕಾಲಕ್ಕೆ ಆ ಶಕ್ತಿಯನ್ನ ತಗೊಳ್ತಾರೆ. ಅಷ್ಟಷ್ಟೇ ಅಷ್ಟಷ್ಟೇ ಒಂದ್ಸಲ ಐಸಾ ಅಂದಾಗ ಅಷ್ಟಷ್ಟೇ 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 ಅದು ಎದ್ ನಿಲ್ಲುತ್ತೆ ಕಂಬ. ಎಲ್ಲಿಂದ ಬಂತು ಶಕ್ತಿ? ಅಷ್ಟೇ ಲೈನ್ಮೆನ್ಗಳು ಕೆಲಸ ಮಾಡುವಂತ ಸ್ಥಿತಿ, ಅಷ್ಟೇ ಶಕ್ತಿಯಲ್ಲಿ ಕೆಲಸ. ಅದಕ್ಕಿಂತ ಹೆಚ್ಚು ಅನ್ನಿ ಇನ್ನೂ ಬೇಕಾದ್ರೆ ಒಬ್ಬೊಬ್ಬರಾದ್ರೆ ಇನ್ನೂ ಜೋರಾಗಿ ಇದು ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸ್ಥಿತಿ. ಆದ್ರೆ ಕಂಬ ಅಳಗಾಡೋದಿಲ್ಲ. ಅದೇ ಎಲ್ಲರೂ ಸಮಶ್ರುತಿಯಲ್ಲಿ ಕೆಲಸ ಮಾಡಿದಾಗ ಆ ಕಂಬ ಅಷ್ಟಷ್ಟೇ ಅಷ್ಟಷ್ಟೇ ಒಂದೊಂದೇ ಉಸಿರನ್ನ ಗಟ್ಟಿಯಾಗಿ ಹಿಡಿದು, ಎಲ್ಲರೂ ಬೇರೆ ಬೇರೆ ಟೈಮಲ್ಲಿ ಉಸಿರಾಡೋದಿಲ್ಲ, ಅದನ್ನು ಎದ್ ನಿಲ್ಲಿಸ್ತಾರೆ. ಇದಕ್ಕೆ ಸಮಶ್ರುತಿ ಅಂತ ಕರೀತಾರೆ. ಸಿಂಕ್ರನೈಸೇಷನ್. ಸಂಗೀತದ ಭಾಷೆಯಲ್ಲಿ ಇದಕ್ಕೆ ಆರ್ಕೆಸ್ಟ್ರಾ ಅಂತ ಕರೀತಾರೆ. ಆರ್ಕೆಸ್ಟ್ರಾ ಅಂದ್ರೆ ಏನು? ಈಗ ನೀವು ನೋಡಿದಿರಿ, 10 ಜನ ಇರ್ತಾರೆ, ಬಟ್ ಅವ್ರಿಗೆಲ್ಲ ಒಂದು ಲಯಬದ್ಧತೆ. ಕೊಳಲ್ ಅವರು ಯಾವಾಗ ನುಡಿಸ್ಬೇಕಂತ ಅವ್ರಿಗೆ ಗೊತ್ತಿದೆ, ವೀಣೆಯವರು ಯಾವಾಗ ನುಡಿಸ್ಬೇಕಂತ ಗೊತ್ತಿದೆ, ತಬಲಾದವರು ಯಾವಾಗ ನುಡಿಸ್ಬೇಕಂತ ಗೊತ್ತಿದೆ, ಮೃದಂಗ ಯಾವಾಗ ನುಡಿಸ್ಬೇಕಂತ ಗೊತ್ತಿದೆ, ರಾಗ ಆಲಾಪನೆ ಮಾಡೋರು ಯಾವಾಗ ಮಾಡ್ಬೇಕಂತ ಗೊತ್ತಿದೆ. ವಿವಿಧ ವಾದ್ಯಗಳು ಎಲ್ಲರೂ ಸೇರಿರ್ತಾರೆ, ಆದ್ರೆ ಅವ್ರು ಯಾವಾಗ ಅದನ್ನ ನುಡಿಸ್ಬೇಕು ಅಂತ ಗೊತ್ತಿರುತ್ತೆ. ಡ್ರಮ್ ದೊಡ್ಡದು ಇಟ್ಕೊಂಡು ಕುಂತಿದ್ದಾರೆ ಅಂದ್ರೆ ಅವ್ರು ಯಾವತ್ತೂ ಹೊಡೆಯೋದಿಲ್ಲ. ಯಾವಾಗ ಹೊಡಿಬೇಕೋ ಅವಾಗ ಹೊಡಿತಾರೆ, ಎಷ್ಟು ಹೊಡಿಬೇಕೋ ಅಷ್ಟೇ ಹೊಡಿತಾರೆ. ಈಗ ತಬಲಾ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ಒಂದೇ ರೀತಿಯಾಗಿ ಹೊಡೆಯೋದಿಲ್ಲ. ಅದಕ್ಕೆ ಎಷ್ಟು ಲಯದಿಂದ ಹೊಡಿಬೇಕು ಅಷ್ಟೇ ಲಯದಿಂದ ಅದಕ್ಕೆ ಹೊಡಿತಾರೆ. ಯಾವಾಗ ನಿಧಾನ ಬೇಕು, ಯಾವಾಗ ಜೋರ್ ಬೇಕು, ಯಾವಾಗ ಒಂದೇ ಹೊಡೆತ ಬೇಕು, ಅದನ್ನ ನೋಡ್ಕೊಂಡು ಹೊಡಿತಾರೆ. ಇವರೆಲ್ಲರೂ ಸೇರಿ ಒಂದೇ ರಾಗ. ಇದಕ್ಕೆ ನಿಮ್ಗೆ ಬೇಕಂದ್ರೆ ಜುಗಲ್ಬಂದಿ ಪ್ರೋಗ್ರಾಮ್ಗಳನ್ನ ನೋಡಿ, ಎಷ್ಟು ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಯಾವ ರಾಗಗಳನ್ನ ಯಾವ ರೀತಿ ಹಿಡಿದು ಅದನ್ನ ಅದರ ಜೊತೆ ಆಟ ಆಡ್ತಾರೆ. ಹಾಗೆ ಮಾಸ್ಟರ್ಸ್, ಸಮಶ್ರುತಿ, ಆವಾಗ ನಾವು ಅದ್ಭುತವಾದ ಶಕ್ತಿಯನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯ. ಈಗ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ? ಸಮಶ್ರುತಿಗೊಳ್ತಾ ಇದ್ದೀವಿ. ನಮಗೆ ಚಿಲ್ರೆ ಬಲ್ರೆ ಬೇಕಾಗಿಲ್ಲ, ಬೇಕಾದ್ರೆ 24 ಕ್ಯಾರೆಟ್ ಅಂತಿಂತ ಹರಳು ಬೇಕಾಗಿಲ್ಲ, ಬೇಕಾದ್ರೆ ಕೊಹಿನೂರೇ. ನೋ ಕನ್ಸೆಷನ್. ಏನಾದ್ರೂ ಆಗ್ಲಿ, ಮೆಟಲ್ ಆದ್ರೆ 24 ಕ್ಯಾರೆಟ್, ಹರಳಾದ್ರೆ ಕೊಹಿನೂರೇ. ಅದಕ್ಕಿಂತ ಕಡಿಮೆ ಸ್ಥಾಯಿಯಲ್ಲಿ ನಾವು ಒಪ್ಪೋದಕ್ಕೆ ತಯಾರ. ಬೆಳಕಾದ್ರೆ ಪರಮ ಪ್ರಕಾಶವೇ ಪರಂಜ್ಯೋತಿ, ಅದಕ್ಕಿಂತ ಕಡಿಮೆ ಸ್ಥಾಯಿಯ ಬೆಳಕು ನಮ್ಗೆ. ಈ ಸ್ಥಿತಿಯಲ್ಲಿ ಎಷ್ಟು ಅದ್ಭುತವಾದ ಪ್ರಕಂಪನ ಸ್ಥಿತಿ ನಾವು ಹೊಂದಬಹುದು. ಆ ಲಯಬದ್ಧತೆ ಹೊಂದಬಹುದು, ಆ ರಾಗಬದ್ಧತೆ ಹೊಂದಬಹುದು, ಆ ಸಿಂಕ್ರೊನೈಸೇಷನ್ ಹೊಂದಬಹುದು, ಆ ಆರ್ಕೆಸ್ಟ್ರೇಷನ್, ಆ ಆರ್ಕೆಸ್ಟ್ರಾ ಯಾವ ರೀತಿಯಾಗಿ ನಾವು ಆ ಆರ್ಕೆಸ್ಟ್ರಾದಲ್ಲಿ ಸಮಶ್ರುತಿ. ಇಮ್ಯಾಜಿನ್ ಮಾಡಿ ಮಾಸ್ಟರ್, ಅದು ಬ್ರಹ್ಮಾಂಡದಲ್ಲಿ ಎಷ್ಟು ಅದ್ಭುತವಾದ ಒಂದು ಸಂಗೀತವನ್ನ, ಒಂದು ಲಯಬದ್ಧತೆಯನ್ನ, ಒಂದು ಪ್ರಕಂಪನವನ್ನ ಸೃಷ್ಟಿಸಬಹುದು. ಊಹಿಸಿ. ಈಗ ನಿಮ್ಗೆ ನಿಮ್ಮ ಮಹತ್ವ ಅರ್ಥ ಆಯ್ತಾ ಮಾಸ್ಟರ್ಸ್? ಪ್ರತಿದಿನ ಧ್ಯಾನಕ್ಕೆ ಕೂತಾಗ ನನ್ಗಿದು ಬೇಕು, ನನ್ಗದು ಬೇಕು, ನನ್ಗಿದು, ನನ್ಗಂತದ್ದು, ನನಗೆಂತದ್ದು, ನನಗಂತದ್ದು ಅಂತ ಕುಂತಿದ್ರೋ ಇಲ್ಲೋ, ಈ 7 ದಿನಗಳ ಮೊದಲು ಜಸ್ಟ್ ಇಮ್ಯಾಜಿನ್ ಮಾಡಿ ಮಾಸ್ಟರ್ಸ್. ಒಂದು ಆನ್ಸರ್ ಮಾಡಿ, ಎಸ್ ಸರ್ ನೋ. ಸತ್ಯ ಹೇಳಿ, ಸ್ವಲ್ಪ 1 ಅಕ್ಷರ ಟೈಪ್ ಮಾಡಿ. ಕಣ್ ತೆಗೆದವರು, ಧ್ಯಾನದಿಂದ ಹೊರಗೆ ಬಂದವರು, ಏನೇನೋ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಅದು ಈಡೇರ್ಲಿ ಅಂತ. ಎಸ್ ಸರ್ ನೋ 1 ಅಕ್ಷರ ಟೈಪ್ ಮಾಡಿ ಮಾಸ್ಟರ್ಸ್. ಅಟ್ ಲೀಸ್ಟ್ ಕಣ್ ತೆಗೆದವರು, ಧ್ಯಾನದಿಂದ ಹೊರಗೆ ಬಂದವರು. ಎಸ್ ಸರ್, ಎಸ್ 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 ಎಸ್. ಓಕೆ,
ಎಸ್. ಹಾಗಾದ್ರೆ ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಮಾಸ್ಟರ್ಸ್ ಇದ್ರ ಜೊತೆ. ಈಗ 7 ದಿವಸದಿಂದ ಏನ್ ಥಾಟ್ ಇದೆ, ಸಿಂಗಲ್ ಥಾಟ್ ಇದೆಯೋ ಅದು ಬಿಟ್ಟು ಬೇರೆ ಏನಾದ್ರು ಇದೆ? ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಸ್ಥಾಯಿಯೊಂದಿಗೆ, ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಐಕ್ಯ ಹೊಂದಿದ ಜ್ಯೋತಿ ಸ್ವರೂಪದ ಆ ಸ್ಥಿತಿಯ ಏಕೈಕ ಸ್ಥಿತಿ ಇದೆಯೋ ಅಥವಾ ಬೇರೆ ಏನಾದ್ರು ಆಲೋಚನೆಗಳಿದೆಯೋ? ಏಕೈಕ ಸ್ಥಿತಿ ಇದ್ರೆ ಎಸ್ ಅಂತ, ಬೇರೆ ಏನಾದ್ರು ಆಲೋಚನೆಗಳು, ನಿಮ್ಗೆ ಆಸೆ ಆಕಾಂಕ್ಷೆಗಳಿದ್ರೆ ನಮ್ಗೆ ಆ ಸಮಶ್ರುತಿ ಇಲ್ಲ ನೋ ಅಂತ ಹಾಕಿ. ಎಸ್. ಓಕೆ, ಈಗ ನೋಡಿ ಹಾಗಾದ್ರೆ ಏನಾಯ್ತು? ಮೊದಲಿನ ಒಬ್ರು ಮಾಸ್ಟರ್ ಹಾಕಿದ್ರು ನೋ ಅಂತ, ಕರೆಕ್ಟ್ ಇದೆ ಅವ್ರು ಹಾಕಿದ್ದು ಆ ಟೈಮಲ್ಲಿ. ಯಾಕೆಂದ್ರೆ ಈಗ ನಮಗೆ ಆ ರೀತಿಯ ಚಿಲ್ಲರೆ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ಅವ್ರು ಹಾಕಿದ್ರು. ಎಸ್. ಅಂದ್ರೆ ಏನಾಯ್ತು? ಸಮಶ್ರುತಿಯನ್ನ ಹೊಂದಿದೀವಿ. ಇದ್ರ ಲಾಭ ಏನು ಮಾಸ್ಟರ್ಸ್? ಎಸ್, ಕರೆಕ್ಟ್ ಇದೆ, ನಾವು ಅಂತಹ ಚಿಲ್ಲರೆ ಆಲೋಚನೆಗಳನ್ನ ಹೊಂದಿಲ್ಲ, ಸಮಶ್ರುತಿಯೊಂದಿಗೆ ಐಕ್ಯ ಹೊಂದಿದೀವಿ, ಐಕ್ಯದ ಏಕೈಕ ಥಾಟ್ ಅನ್ನ ಹೊಂದಿದೀವಿ. ಈಗ ನೋಡಿ, ಆ ಬಾಣಗಳು, ಒಂದು ವೃತ್ತಾಕಾರದಲ್ಲಿರೋ ಬಾಣಗಳು ಒಂದಕ್ಕೊಂದು ಕತ್ತರಿಸದೆ, ಚಲಾಪಿಲಿಯಾಗಿ ಹರಡದೆ, ಈಗ ಎಲ್ಲವೂ ಕೇಂದ್ರ ಬಿಂದುವಿನತ್ತ ಬಂದಿದೆ. ನೋಡೋದಕ್ಕೆ ಚಿತ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏಕಮುಖ, ಕೇಂದ್ರ ಬಿಂದುವಿನತ್ತ ಏಕಮುಖ, ಐಕ್ಯತೆಯ ಸ್ಥಿತಿ. ಇದಕ್ಕೆ ಸಿಂಕ್ರಾನಿಸಿಟಿ ಅಂತ ಕರೀತಾರೆ. ಹಲವಾರು ನಕ್ಷತ್ರ ಸಮೂಹದಿಂದ ಬಂದು ನಮಗೆ ಈ ಜ್ಞಾನವನ್ನ ನಮಗೆ ಆತ್ಮ ಮಟ್ಟದಲ್ಲಿ ನೀಡ್ತಾ ಇದ್ದಾರೆ. ಅವರು ಒಂದೇ ನಮ್ಮಿಂದ ಏನ್ ಬಯಸೋದು ಅಂದ್ರೆ ಈ ಸಿಂಕ್ರಾನಿಸಿಟಿ. ನಿಮ್ಮ ಚಿಲ್ಲರೆಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಸ್ವಲ್ಪ ನಮ್ ಜೊತೆ ಶ್ರುತಿಗೊಳ್ಳಿ ಸರ್. ಅಂದ್ರೆ ನೀವು ಯಾರೇ ಇರಿ, ಏನೇ ಇರಿ, ಯಾವುದೇ ಮನಸ್ಥಿತಿಯಲ್ಲಿ ಬನ್ನಿ, ಇಲ್ಲಿ ಒಂದು ರಾಗದ ಆಲಾಪನೆ ನಡೆದಿದೆ ಅಂದ್ರೆ ನಿಮ್ಮ ವಾದ್ಯವನ್ನ ತಗೊಂಡು ಇದರೊಂದಿಗೆ ನೀವು ಇದರೊಂದಿಗೆ ನೀವು ಲಯಬದ್ಧತೆಯನ್ನ ಹೊಂದಿ, ಇದರೊಂದಿಗೆ ನೀವು ಶ್ರುತಿಗೊಳ್ಳಿ. ಯಾವಾಗ ಮಾತಾಡ್ಬೇಕು, ಯಾವಾಗ ಮೌನವಾಗಿರ್ಬೇಕು, ಯಾವಾಗ ಜೋರಾಗಿ ಮಾತಾಡ್ಬೇಕು, ಯಾವಾಗ ನಿಧಾನವಾಗಿ ಮೀಟಬೇಕು, ಅದನ್ನ ಅರ್ಥ ಮಾಡ್ಕೊಂಡು ಮೀಟಿ. ಆವಾಗ ನಾವು ಒಂದು ಸಮಶ್ರುತಿಯಲ್ಲಿ ಇರ್ತೀವಿ. ಬ್ರಹ್ಮಾಂಡದಲ್ಲಿ ಇದು ಅಗತ್ಯ. ನೀವು ಇಷ್ಟು ಜನ ಮಾಸ್ಟರ್ಸ್ ಈಗ ಸಮಶ್ರುತಿ ಹೊಂದಿದ್ದೀರಿ. ಈಗ ವಾಕಿಂಗ್ ಪ್ರಕ್ರಿಯೆ, ಮತ್ತೆ ಸರ್ ವಾಕಿಂಗ್ ಪ್ರಕ್ರಿಯೆ 41 days ಮುಗಿಯೋವರೆಗೂ ಡೈಲಿ ರಿಪೀಟ್ ಮಾಡಿ. ಓಕೆ ಸರ್. ಮಾಸ್ಟರ್ಸ್, ವಾಕಿಂಗ್ ಪ್ರಕ್ರಿಯೆ ನಿಮ್ಗೆ ಏನಾದ್ರೂ ಇದರಲ್ಲಿ ಕೊರತೆ ಕಂಡು ಬಂದ್ರೆ ವಾಕಿಂಗ್ ಪ್ರಕ್ರಿಯೆ ಆ 2 ಭಾಗಗಳನ್ನ ಕೇಳಿ, ಮತ್ತೆ 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 ಕೇಳಿ 41 days. ನನಗೇನಾದ್ರೂ ಇದರಲ್ಲಿ ಡೌಟ್ ಇದ್ರೆ, ನಾನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರೊಂದಿಗೆ ನಾನು ವಾಕಿಂಗ್ ಸ್ಥಿತಿಯನ್ನ ಹೊಂದಬೇಕು ಅಂದ್ರೆ, ಅವರನ್ನೇ ನಾನು ಜೀವಿಸ್ಬೇಕು ಅಂದ್ರೆ ಹೇಗೆ, ನಾನು ಯಾವ ಒಂದು ಬೇಸಿಕ್ ಐಡಿಯಾ ಇಟ್ಕೊಂಡು ನಾನು ಅವರನ್ನ ನಾನು ಸ್ವೀಕರಿಸಬಹುದು ಅಂತ ಮತ್ತೆ ಮತ್ತೆ ನೋಡಿ ಮಾಸ್ಟರ್ಸ್. ಈ ಸಮಶ್ರುತಿಯಲ್ಲಿ ಥಟ್ಟನೆ ನೀವು ಅದಕ್ಕೆ ಶ್ರುತಿಗೊಳ್ಳುತ್ತೀರಿ. ನಿಮ್ಮಲ್ಲಿ ನಮ್ಮಲ್ಲಿ ಬೇರೆ ಯಾರು ಇರೋದಿಲ್ಲ ಮಾಸ್ಟರ್ಸ್. ಅವಾಗ ಕೇವಲ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಒಬ್ಬರೇ. ಆವಾಗ ನಮ್ಮ ಧ್ಯೇಯ ಬಂದೆ, ಆವಾಗ ನಮ್ಮ ಗುರಿ ಬಂದೆ, ಆವಾಗ ನಮ್ಮ ಮಾತು ಬಂದೆ, ಆವಾಗ ನಮ್ಮ ಮೌನವೂ ಬಂದೆ. ಎಷ್ಟು ಅದ್ಭುತವಾಗಿರುತ್ತೆ ಆ ಸಮಶ್ರುತಿ. ನೀವು ಕಾರಣ ಲೋಕ ಆಚೆ ಮುಂದೆ ಹೋದಾಗ ಮಾಸ್ಟರ್ಸ್ ನಿಮ್ಗೆ ಚಾಯ್ಸ್ ಇಲ್ಲ. ಅದರೊಂದಿಗೆ ನೀವು ಒಂದಾಗಿ, ಈ ಭೂಮಿ ಮೇಲೆ ಒಂದೇನು ಆನಂದ ಇದೆ, ನೀವು ಏನ್ ಬೇಕಾದ್ರೂ ಮಾಡಿ, ಇದೊಂದು ಆನಂದ. ಬಟ್ ನೀವು ಒಂದು ಹಂತದಲ್ಲಿ ಸಾಧನೆ ಮಾಡ್ತಾ ಹೋದಾಗ ನಿಮ್ಗೆ ಈ ಎಲ್ಲರೂ ತಮ್ಮ ಪಾಡಿಗೆ ತಾವು ಎಂಜಾಯ್ ಮಾಡ್ತಾ ಇರುವಂತ ಇದು ಒಂದೊಂದ್ಸಲ ನಿಮ್ಗೆ ಅದು ಕೇವಾಸ್ ಆಗಿ ಒಂಥರ ದಿಕ್ಕಾಪಾಲಾಗಿ ಇರುವಂತ ಸ್ಥಿತಿ ಅನ್ಸುತ್ತೆ. ಆವಾಗ ನೀವು ಆ ಸಮಶ್ರುತಿಯನ್ನ ಬಯಸ್ತೀರಿ. ಆ ಸಮಶ್ರುತಿ ನಿಮ್ಮನ್ನ ಅತ್ಯುನ್ನತ ಸ್ಥಾಯಿಗೆ ತಗೊಂಡು
ಈಗ ನಿಮ್ಗೆ ಆ ಎಕ್ಸಾಂಪಲ್ ಹೇಳಿದೀವಲ್ಲ, ಐಸ ಐಸ ಅಷ್ಟಷ್ಟೇ. ನಿಮಗೆ 41 ದಿನ 2 ಗಂಟೆಗಳ ಕಾಲ ಸತತ ಕೂತ್ಕೊಂಡು ಐಸ ಅಂತ ಅಷ್ಟೇ ಎತ್ತಾ ಬನ್ನಿ. 41 ದಿನದಲ್ಲಿ ನೀವು ಇಷ್ಟರಲ್ಲಿ ಎದ್ ನಿಂತವರು ಹಲವಾರು ಜನ ಇದೆ, ಹಲವಾರು ಜನ ಇದೆ. ಆವಾಗ ನೀವು ಬ್ರಹ್ಮರ್ಷಿ ಪಿತಾಮಹ ಸ್ಥಾಯಿಯಲ್ಲಿ ನೀವಿರ್ತೀರಿ. ನೋ ಡೌಟ್ ಇದಕ್ಕಿಂತ ಕಡಿಮೆ ಸ್ಥಾಯಿಯಲ್ಲಿ ನೀವಿರೋದಿಲ್ಲ, ನೆನ್ಪಿಟ್ಕೊಳ್ಳಿ ಮಾತು. ಅದಕ್ಕಿಂತ ಕಡಿಮೆ ಸ್ಥಾಯಿ ನಮಗೆ ಬೇಕು ಆಗಿಲ್ಲ. ಅದಕ್ಕೆ ಶ್ರುತಿಗಳೇ ಮಾಸ್ಟರ್ಸ್. ನಿನ್ನೆ ವಿಶ್ವ ಪರಿಸರ ದಿನ, ಆ ಕುರಿತು ನಾವು ಏನೋ ಕಾರಣದಿಂದ ನಿನ್ನೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ನಮಗೆ ಜೂನ್ 5 ಇದೇ ದಿನ ಅಂತ ಅನ್ನೋಕ್ಕಿಂತ ನಾವು ಈ ಗ್ರೂಪ್ ಅಲ್ಲಿ ಎಷ್ಟು ಜನ ಈ ಸಮಶ್ರುತಿಯನ್ನ ಹೊಂದಿದೀವೋ, ಈ 41 ದಿನಗಳ ಒಳಗಾಗಿ ಈ ಮಂಡಲ ಧ್ಯಾನದ ನಿಮಿತ್ತವಾಗಿ, ಸಮಶ್ರುತಿಯ ನಿಮಿತ್ತವಾಗಿ ಒಂದು ಅರಳೆ ಮರ, ಒಂದು ಅರಳೆ ಸಸಿ ಪೋಷಿಸಿ ಬೆಳೆಸೋದು ನಮ್ಮ ಜವಾಬ್ದಾರಿ. ಸರ್, ಅರಳೆ ಮರ ಒಂದೇ ಯಾಕೆ ಸರ್? ನಾನು ಯಾವ್ದು ಬೇಕಾದ್ರೂ ಯಾವ್ದು ಬೇಕಾದ್ರೂ ನೀವು ಹಾಕಿ, ಒಂದು ಬೇಡ ಅನ್ನೋದಿಲ್ಲ. ಆ ಸಮಶ್ರುತಿಗಾಗಿ ಸುಮ್ನೆ ಒಂದು ಸಮಶ್ರುತಿ ಅಂತ ಒಂದು ಇಮ್ಯಾಜಿನೇಷನ್ ನಮ್ಗೊಂದು ಬಂದಿದೆಯಲ್ಲ. ಸರಿ, ಒಂದು ಬೀಜ, ಒಂದು ಬೋಧಿ ವೃಕ್ಷ ಅಂತ ಇಟ್ಕೊಳ್ಳಿ, ಸಂಕೇತಕ್ಕೆ. ನಾವು ಜ್ಞಾನೋದಯ ಹೊಂದಿದ ಸಂಕೇತವಾಗಿ ಆ ಬೋಧಿ ವೃಕ್ಷದ ಆ ಸ್ಥಿತಿಯನ್ನ ನಾವು ಸಾಂಕೇತಿಕವಾಗಿ ಸೆಲೆಬ್ರೇಟ್ ಮಾಡೋಣ. ನೀವು 41 ದಿನಗಳ ಒಳಗಾಗಿ ಒಂದು ಅರಳೆ ಸಸಿಯನ್ನು ನೀವು ನೆಟ್ಟು ಬಿಡೋದಲ್ಲ, ಅದರ ಬೆಳವಣಿಗೆ ಜವಾಬ್ದಾರಿಯನ್ನ ನೀವು ಬರೋದು. ಏನ್ ಕಾರಣಕ್ಕೆ? ಈ ಮಂಡಲ ಧ್ಯಾನದ ಕಾರಣಕ್ಕೆ, ಸಮಶ್ರುತಿಯ ಕಾರಣಕ್ಕೆ. ಭೂತಾಯಿಯ ಸಮಶ್ರುತಿಗೆ ನೀವು ಯಾವ್ದು ಬೇಕಾದ್ರೂ ಇನ್ನೊಂದು ಸಸಿಯನ್ನು ನೆಡಿ, ಅದನ್ನು ಕಾಪಾಡಿ. ಈ ವಿಶ್ವ ಪರಿಸರ ದಿನ ಅಥವಾ ನಾವು ಸಸಿ ನೆಡುವ ಕಾರ್ಯಕ್ರಮ, ಅಥವಾ ನಾವು ಸಸಿ ನೆಡೋದು, ಗಿಡಗಳನ್ನ ಬೆಳೆಸೋದು, ಈ ಹಸಿರು ಪ್ರೀತಿ, ನಿಸರ್ಗ ಪ್ರೀತಿ, ಇದೇನು? ಇದು ಭೂತಾಯಿಯ ಶ್ರುತಿಯೊಂದಿಗೆ ಶ್ರುತಿಗೊಳ್ಳುವ ಸ್ಥಿತಿ. ನಾವು ಭೂತಾಯಿಯ ಶ್ರುತಿಯೊಂದಿಗೂ ಶ್ರುತಿಗೊಳ್ಳೋಣ. ನಾವು ಇನ್ನೂ ಅತ್ಯದ್ಭುತವಾದ ಸ್ಥಿತಿಗೂ ಪ್ರಕಂಪನವನ್ನು ಹೊಂದೋಣ. ಆ ಮಟ್ಟಕ್ಕೆ ಭೂತಾಯಿಯನ್ನು ಆಟೋಮೆಟಿಕ್ ಆಗಿ ನಾವು ಅದ್ಭುತವಾದ ಪ್ರಕಂಪನವನ್ನು ಹೊಂದಿದ್ರೆ ಭೂತಾಯಿಯೂ ಅಷ್ಟು ಅದ್ಭುತವಾದ ಸ್ಥಿತಿಗೆ ಪ್ರಕಂಪಿಸ್ತಾಳೆ. ಮಾಸ್ಟರ್ಸ್, ಅರ್ಥ ಆಯ್ತು ಅನ್ಕೊಳ್ತೇನೆ. ಅರ್ಥ ಆಗದೆ ಇದ್ರೆ ದಯವಿಟ್ಟು ಇದನ್ನ ಇನ್ನೊಮ್ಮೆ ಕೇಳ್ಕೊಳ್ಳಿ. ಆ ಸಮಶ್ರುತಿಯನ್ನ ಹೊಂದಿ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ನಿಮ್ಗೆ ತೋರಿಸೋದಕ್ಕೆ ಇನ್ನೊಂದು ಸೆಷನ್ ಅಲ್ಲಿ ನಿಮ್ಗೆ ಇದನ್ನ ಪ್ರಯತ್ನಿಸ್ತೇವೆ. ಈ ಕೆಲಸವನ್ನ, ವಿಡಿಯೋ ತೋರಿಸುವ ಈ ಕೆಲಸವನ್ನ ಮಾಡ್ತೇವೆ, ಪ್ರಯತ್ನಿಸ್ತೀವಿ. ಈಸ್ ಎ ರಾಂಗ್ ವರ್ಡ್. ಈ ವಿಡಿಯೋಗಳನ್ನ ನಿಮ್ಗೆ ತೋರಿಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಈ ಸಮಶ್ರುತಿಯನ್ನು ಹೊಂದಿದ ನಮಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಶಬ್ದವೇ ಇಲ್ಲ. ಶಬ್ದಾತೀತ ಸ್ಥಿತಿಯಲ್ಲಿ ಮಾಸ್ಟರ್ಸ್. ಆದ್ರೂ ಅನಿವಾರ್ಯವಾಗಿ ಶಬ್ದಗಳಲ್ಲೇ ಸಲ್ಲಿಸಬೇಕಾಗುತ್ತೆ. ಕೃತಜ್ಞತೆಗಳು, ಕೃತಜ್ಞತೆಗಳು, ಮಹಾಕೃತಜ್ಞತೆ. ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಧ್ಯಾನ ಸ್ಥಿತಿಯಂತೆ, ಇನ್ನಷ್ಟು ಆಳವಾದ ಮೌನದೊಂದಿಗೆ, ಇನ್ನಷ್ಟು ಸಮಶ್ರುತಿಯೊಂದಿಗೆ, ಇನ್ನಷ್ಟು ಆಳವಾದ ಸಮಶ್ರುತಿಯೊಂದಿಗೆ, ಇನ್ನಷ್ಟು ಮಹಾ ಕೃತಜ್ಞತೆಯೊಂದಿಗೆ, ಇನ್ನಷ್ಟು ಮಹಾ ಆನಂದದೊಂದಿಗೆ ಭೇಟಿಯಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು.